ಹಾಸನ ಅಭ್ಯರ್ಥಿ ಪ್ರಜ್ವಲ್ ಪರ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರು ಹೇಳಿದ ಕಡೆ ನಾನು ಕೆಲಸ ಮಾಡುವೆ. ಟಿವಿ ನನ್ಗೆ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ವರಿಷ್ಠರು ಹೇಳಿದ ಕಡೆ ನಾನು ಕೆಲಸ ಮಾಡ್ತೀನಿ ಅಂತ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಸ್ಪಷ್ಟನೆ ಕೊಟ್ಟಿರೋದು. ಮೈಸೂರಲ್ಲಿ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಈ ಹೇಳಿಕೆ ಕೊಟ್ಟಿದ್ದಾರೆ. ಹಾಸನ ಅಭ್ಯರ್ಥಿ ವಿಚಾರದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ. ಎನ್ಡಿಎ ಅಭ್ಯರ್ಥಿ ಗೆಲ್ಲಿಸುವಂತೆ ವರಿಷ್ಠರು ಹೇಳಿದ್ದಾರೆ. ಅದರಂತೆ ನಾನು ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತೀವಿ ಅಂತ ಟಿವಿ ನನ್ಗೆ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದಿಲೀಪ್ ಪ್ರೀತಮ್ ಗೌಡ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾಕೆ ಇಷ್ಟು ಗೊಂದಲ ಅಂತ ಸರ್ ಮೈತ್ರಿ ವಿಚಾರವಾಗಿ, ಹಾಸನದಲ್ಲಿ ವಿಚಾರವಾಗಿ? ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮುಖಂಡರಿಗೆ ಯಾವುದೇ ಗೊಂದಲ ಇಲ್ಲ. ಒಂದು ವಿಚಾರವನ್ನು ನಾವು ಸ್ಪಷ್ಟ ಮಾಡ್ಕೋಬೇಕು. ಭಾರತೀಯ ಜನತಾ ಪಾರ್ಟಿ ಪಕ್ಷ NDA ಅಲಯನ್ಸ್ ಆಗಿ JDSನ ಒಪ್ಕೊಂಡ ನಂತರ ಪ್ರೀತಮ್ ಗೌಡ XYZ ಯಾವುದು ವ್ಯಕ್ತಿಗಳಾಗಿ ಇದರಲ್ಲಿ ಪ್ರಾಮುಖ್ಯತೆ ಇರೋದಿಲ್ಲ. ಸುಮ್ಮನೆ ಅದ್ರ ಬಗ್ಗೆ ಹೆಚ್ಚು ವಿಚಾರವನ್ನು ಮಾತಾಡಿ ನಾವು ಗೊಂದಲ ಮಾಡ್ತಿದ್ದೀವಿ ಹೊರತು ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ, ಅಭ್ಯರ್ಥಿಯಲ್ಲಿ ಗೊಂದಲ ಇಲ್ಲ, ನಮ್ಮ ಕಾರ್ಯಕರ್ತರಲ್ಲಂತೂ ಯಾವುದೇ ಕಾರಣಕ್ಕೂ ಗೊಂದಲ ಇಲ್ಲ. ಸರ್ ಯಾಕೆ ಮತ್ತೆ ರಾಧಾ ಮೋಹನ್ ದಾಸ್ ಅವರು ಪ್ರೀತಮ್ ಗೌಡ್ರನ್ನ ಮೈಸೂರಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಹೇಳ್ತೀನಿ? ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನ UPಯಿಂದ ಕರ್ನಾಟಕಕ್ಕೆ ಯಾಕೆ ಬಂದು ಕೆಲಸ ಮಾಡ್ತಿದ್ದೀರಿ ಅಂತ ಕೇಳ್ದಂಗೆ ಆಯ್ತಿದ್ದು. ನಮ್ಮ ಪಾರ್ಟಿ ಸಿಸ್ಟಮ್ ಅದು. ಯಾರ್ಯಾರಿಗೆ ಶಕ್ತಿ ರೀ, ನಾನು ಹಾಸನಿಗೆ ಉಳ್ಕೊಂಡ್ರೆ ಬಾವಿ ಕಪ್ಪೆ ಹಾಕ್ತೀನಿ ರೀ, ಮೈಸೂರಿಗೆ ಬಂದರೆ ರಾಜ್ಯ ನಾಯಕನ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡಿ ನನಗೆ ಹಳೆ ಮೈಸೂರು ಭಾಗ ಓಡಾಡಪ್ಪ, ರಾಜ್ಯ ಬೀದರ್ ಓಡಾಡಪ್ಪ ಅಂತ ಹೇಳ್ತಿದ್ದಾರೆ. ಪಕ್ಷದ್ದೇನೋ ಪ್ಲ್ಯಾನ್ ಇರುತ್ತೆ ಪ್ರೀತಮ್ ಗೌಡನ ಬೆಳೆಸ್ಬೇಕು ಅಂತೇಳಿ ಹೇಳಿ. ಬಾವಿ ಕಪ್ಪೆ ಹಂಗೆ ನೀನು ಬರೀ ಹಾಸನ ಕ್ಷೇತ್ರಕ್ಕೆ ಸೀಮಿತವಾಗಿರು ಅಂತ ಹೇಳಿದ್ರು. ಮೈಸೂರು ಜನಕ್ಕೆ ಪ್ರೀತಮ್ ಗೌಡ ಯಾರು, ಅವನ ಸೇವೆ ಬೇಡವಾ? ಚಾಮರಾಜನಗರಕ್ಕೆ ಅವ್ನ ಸೇವೆ ಬೇಡವಾ? ಪಕ್ಷದ ಕಾರ್ಯಕರ್ತರು ಕೇಳ್ತೀನಿ. ನಿಮಗೂ ಹಾಗಾದರೆ ಪ್ರಜ್ವಲ್ ಅವ್ರಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ? ವ್ಯತ್ಯಾಸ ಇದೆ. ಅವ್ರಿಗೆ 34 ವರ್ಷ, ನನಗೆ 42 ವರ್ಷ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅವರು ದೇವೇಗೌಡರು ಮೊಮ್ಮಗ, ನಾನು ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿ. ಅವ್ರದ್ದು ಸಂಸದರಾಗಿದ್ದಾರೆ, ನಾನು ಮಾಜಿ ಶಾಸಕನಿದ್ದೀನಿ. ಇಷ್ಟೇ ವ್ಯತ್ಯಾಸ. ಮೈತ್ರಿ ವಿಚಾರವಾಗಿ ಯಾವುದೇ ಇದೆ? ಮೈತ್ರಿ ನಾನು ಮಾಡೋದಲ್ಲ, NDA ಅಭ್ಯರ್ಥಿಯಾಗಿ ಮಾಡಿರೋ ಅಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಗೊಂದಲ ಮಾಡೋದಕ್ಕೆ ನಾನು ಯಾರು? ಅಲ್ಲ, ಅವರು ನಿಮ್ಮನ್ನ ಬೆಂಬಲವನ್ನು ಕೇಳಿಲ್ವ ಹೇಗೆ ಅಂತ? ಯಾರೂ ಕೇಳಬೇಕಾಗಿಲ್ಲ, ನಮ್ಮ ಧರ್ಮ ಅದು. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಟ್ಟಕಡೆ ಕಾರ್ಯಕರ್ತನ ಜವಾಬ್ದಾರಿ ಇದೆ. ಯಾರೇ ಅಭ್ಯರ್ಥಿ ಆಗಲಿ ಚುನಾವಣೆ ಮಾಡಬೇಕು. ವೈಯಕ್ತಿಕ ಏನಿದೆ, ನಾನೀಗ ಪ್ರೀತಮ್ ಗೌಡ ಆಗಿ ಉಳಿದಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಜವಾಬ್ದಾರಿ ಇರೋದ್ರಿಂದ ನಂದು ವೈಯಕ್ತಿಕ ಅಜೆಂಡಾ ಎಲ್ಲದನ್ನು ತೆಗೆದು ಸೈಡಲ್ಲಿ ಇಟ್ಟಿರ್ತೀನಿ, ಕೆಲಸ ಮಾಡೋ ಅಂಥದ್ದಿದೆ. ಅದರ ಪ್ರಚಾರಕ್ಕೆ ಹೋಗ್ತೀರಾ ನೀವು? ಈ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ, ಹಾಸನ್ಗೆ ಯಾವತ್ತು ಹೋಗ್ತೀನಿ ಅನ್ನೋದನ್ನು ತಿಳಿಸ್ತೀನಿ. ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕರೆದು ನಿರ್ದೇಶನ ಕೊಟ್ಟು ಒಬ್ಬ ನನ್ನ ಕ್ಷೇತ್ರದ, ನನ್ನ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಒಂದು ಮನವಿಯನ್ನು ಮಾಡಿದ್ದೀನಿ. ಮಾನ್ಯ ರಾಜ್ಯಾಧ್ಯಕ್ಷರು ಏನು ನಿರ್ದೇಶನ ಕೊಟ್ಟಿದ್ದಾರೆ, ರಾಧಾ ಮೋಹನ್ ದಾಸ್ ಅವರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅಂತೇಳಿ ನಮ್ಗೆ ಆ ಜವಾಬ್ದಾರಿ ಇದೆ. ಹಾಗಾಗಿ ಪ್ರಜ್ವಲ್ ಅವರು ಭೇಟಿ ಆಗ್ತಾ ಇದ್ದಾರೆ. ನಾನೀಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಕಾರ್ಯಕರ್ತರ ಸಭೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ನಿಮ್ಮನ್ನು ಭೇಟಿ ಆಗುವಂಥ ವಿಚಾರ? ನಾನೀಗ ಕಾರ್ಯಕರ್ತರ ಸಭೆಗೆ ಹೋಗ್ತಾ ಇದ್ದೀನಿ. ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ನಂದೀಗ ಸದ್ಯಕ್ಕಿರೋಂಥದ್ದು ನಮ್ಮ ಕಾರ್ಯಕರ್ತರ ಸಭೆ.